ಗೆಳೆಯರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಳಿಗಾಲ ಪ್ರಾರಂಭ ಆಗಿದೆ. ಈ ಬಾರಿ ಹಿಂದೆಂದಿಗಿಂತಲೂ ಕೂಡ ವಿಪರೀತವಾದ ಚಳಿ ಕಾಡ್ತಾ ಇದೆ. ಅದರಲ್ಲೂ ಉತ್ತರ ಭಾರತ ಚಳಿಯ ಗಾಳಿಯಿಂದ ತತ್ತರಿಸಿ ಹೋಗ್ತಾ ಇದೆ. ಈ ಹಿಂದೆನೇ ಹವಾಮಾನ ಇಲಾಖೆ ಉತ್ತರ ಭಾರತಕ್ಕೆ ಕೋಲ್ಡ್ ವೇವ್ನ ಸಮಸ್ಯೆ ಇದೆ ಅನ್ನೋದರ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಅದು ಈಗ ನಿಜವಾಗ್ತಾ ಇದೆ. ದೆಹಲಿಯಲ್ಲಿ ದಾಖಲೆ ಮಟ್ಟದಲ್ಲಿ ಉಷ್ಣಾಂಶ ಕುಸಿತ ಕಂಡಿದೆ. ರಾಜಸ್ಥಾನದಲ್ಲಿನ ಕೆಲವು ಪ್ರದೇಶಗಳಲ್ಲಿನ ಉಷ್ಣಾಂಶ -5ಕ್ಕಿಂತಲೂ ಕಡಿಮೆ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಹಿಮ ಸುರಿಯೋದಕ್ಕೆ ಶುರುವಾಗಿದ್ರೆ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳು ಚಳಿಯ ಹೊಡೆತಕ್ಕೆ ನಲಗುತ್ತಾ ಇವೆ. ಹಾಗಾದ್ರೆ ಏನಿದು ಕೋಲ್ಡ್ ವೇವ್? ಇದು ಸೃಷ್ಟಿಯಾಗೋದು ಹೇಗೆ? ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಈ ಬಾರಿಯ ಚಳಿ ಭಾರತವನ್ನ ಹೆಚ್ಚು ಕಾಡ್ತಾ ಇದೆ. ಇದರಿಂದ ಮನುಷ್ಯರಿಗಷ್ಟೇ ಅಲ್ಲ, ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಕೂಡ ಈ ಬಾರಿಯ ಚಳಿಯಿಂದ ಹೆಚ್ಚು ತೊಂದರೆ ಆಗ್ತಾ ಇದೆ. ಯಾಕೆಂದ್ರೆ ಸದ್ಯಕ್ಕೆ ಭಾರತ ಕೇವಲ ಚಳಿಯನ್ನಷ್ಟೇ ಎದುರಿಸ್ತಾ ಇಲ್ಲ, ಬದಲಾಗಿ ಶೀತಗಾಳಿಯ ಸಮಸ್ಯೆಯಲ್ಲಿ ಸಿಲುಕೊಂಡಿದೆ. ಈ ಶೀತಗಾಳಿಯ ಕಾರಣಕ್ಕೆ ಉತ್ತರ ಭಾರತದ 5 ರಾಜ್ಯಗಳು ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಅದರಲ್ಲೂ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕನಿಷ್ಠ ಉಷ್ಣಾಂಶ ದಾಖಲಾಗಿದ್ದು, ಸಫ್ದರ್ಜಂಗ್ ರಸ್ತೆಯಲ್ಲಿ 3.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗೋದ್ರ ಮೂಲಕ ದಾಖಲೆಯನ್ನ ನಿರ್ಮಾಣ ಮಾಡಿದೆ. ಇಲ್ಲಿ ದೆಹಲಿಯ ವಾತಾವರಣದ ಬಗ್ಗೆ ಹೇಳುವಾಗ 5 ಶತಮಾನಗಳ ಹಿಂದಿನ ನಮ್ಮ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದಿಟ್ಟು ಆ ನಂತರ ದೆಹಲಿಯ ವಿಷಯಕ್ಕೆ ಬಂದುಬಿಡ್ತೀನಿ. ಅದು 1526 ಮೊಘಲರ ದೊರೆ ಬಾಬರ್ ಮೊದಲ ಪಾನಿಪತ್ ಯುದ್ಧದಲ್ಲಿ ಜಯ ಗಳಿಸಿ ದೆಹಲಿಯನ್ನ ವಶಪಡಿಸಿಕೊಂಡಿದ್ದ ಕಾಲ ಅದು. ಆ ವರ್ಷದ ಬೇಸಿಗೆಯಲ್ಲಿ ಬಾಬರ್ ಹಾಗೂ ಅವನ ಮಗ ಹುಮಯೂನ್ ದೆಹಲಿಯಲ್ಲೇ ಇದ್ರು. ಅವತ್ತು ಹುಮಯೂನ್ ಇದ್ದಕ್ಕಿದ್ದ ಹಾಗೆ ದೆಹಲಿಯನ್ನ ಬಿಟ್ಟು ಮತ್ತೆ ಕಾಬೂಲ್ ಕಡೆಗೆ ಓಡ್ ಹೋಗೋದಕ್ಕೆ ನಿರ್ಧರಿಸಿದ್ದ. ಅದಕ್ಕೆ ಕಾರಣವಾಗಿದ್ದು ದೆಹಲಿಯಲ್ಲಿನ ಬೇಸಿಗೆಯ ಬಿಸಿ. ಆ ವರ್ಷದ ಬೇಸಿಗೆಯಲ್ಲಿ ಹೀಟ್ ವೇವ್ ಕಾಣಿಸ್ಕೊಳ್ತು. ಆ ಬೇಸಿಗೆ ಹುಮಯೂನ್ನನ್ನ ತತ್ತರಿಸಿ ಹೋಗೋ ಹಾಗೆ ಮಾಡ್ತು. ಅವನು ದೆಹಲಿಯನ್ನ ಬಿಟ್ಟು ಹೊರಡೋದಕ್ಕೆ ಸಜ್ಜಾದ. ಸಮರ್ಖಂಡನ ಚಳಿಯನ್ನ ನೋಡಿದ್ದ ಹುಮಯೂನ್ಗೆ ದೆಹಲಿಯ ಬಿಸಿ ಒಗ್ಗಿ ಬರಲಿಲ್ಲ. ಆಗ ಬಾಬರ್ ತನ್ನ ಮಗನ ಕುರಿತಾಗಿ ಹೇಳ್ತಾನೆ, ನಾವಿಲ್ಲೇ ಇರಬೇಕು, ಇಲ್ಲಿಂದಲೇ ಸಾಮ್ರಾಜ್ಯವನ್ನ ಕಾಪಾಡ್ಕೋಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಈ ಪ್ರಾಕೃತಿಕ ವೈಪರೀತ್ಯಗಳನ್ನ ನಾವು ಎದುರಿಸಲೇಬೇಕು ಅಂತ. ಅರೆ, ಈ ಕಥೆನ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಗೆಳೆಯರೆ, ದೆಹಲಿ ಅನ್ನೋದು ಎಕ್ಸ್ಟ್ರೀಮ್ ಬಿಸಿ ಹಾಗೂ ಎಕ್ಸ್ಟ್ರೀಮ್ ಥಂಡಿಯನ್ನ ಅನಾದಿ ಕಾಲದಿಂದಲೂ ಅನುಭವಿಸ್ತಲೇ ಬರ್ತಾ ಇದೆ. ಈಗ ಅದು ಪುನರಾವರ್ತನೆಗೊಳ್ತಾ ಇದೆ ಅಷ್ಟೇ. ಬೇಸಿಗೆಯಲ್ಲಿ ಬಿಸಿಲಿನ ತಾಪಕ್ಕೆ ತತ್ತರಿಸುವ ದೆಹಲಿ ಈಗ ಚಳಿಯ ಹೊಡೆತಕ್ಕೆ ಮುದುರುಕೊಂಡು ಬಿಟ್ಟಿದೆ. ಮೊದಲೇ ವಾಯು ಮಾಲಿನ್ಯದಿಂದ ತತ್ತರಿಸ್ತಾ ಇರುವ ದೆಹಲಿಯಲ್ಲಿ ಈಗ ಶೀತಗಾಳಿಯ ಕಾರಣಕ್ಕೆ ಮಂಜು ಆವರಿಸೋದಕ್ಕೆ ಶುರುವಾಗಿದ್ದು, ಇದರಿಂದ ವಾಹನ ಸಂಚಾರದ ಜೊತೆಗೆ ವಿಮಾನ ಮತ್ತು ರೈಲು ಸಂಚಾರಗಳಲ್ಲಿ ಕೂಡ ತುಂಬಾನೇ ವ್ಯತ್ಯಯ ಉಂಟಾಗ್ತಾ ಇದೆ. ಇದೇ ವೇಳೆ ಜಮ್ಮು ಕಾಶ್ಮೀರದಲ್ಲಿ ಉಷ್ಣಾಂಶ -4ಕ್ಕಿಂತ ಕಡಿಮೆಯಾಗಿದ್ದು, ಅಲ್ಲೆಲ್ಲ ಹಿಮದ ಮಳೆ ಸುರಿಯೋದಕ್ಕೆ ಶುರುವಾಗಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಿಮ ಸುರಿಯುತ್ತೆ. ಆದರೆ ಈ ಬಾರಿ ಚಳಿಯ ಪ್ರಭಾವ ಎಷ್ಟು ಹೆಚ್ಚಾಗಿದೆ ಅಂದ್ರೆ ದಾಲ್ ಸರೋವರದ ಮೇಲ್ಪದರ ಹೆಪ್ಪುಗಟ್ಟುವಷ್ಟು ಚಳಿ ಅಲ್ಲಿ ಕಾಣಿಸ್ತಾ ಇದೆ. ವಿಚಿತ್ರ ಅಂದ್ರೆ ಈ ಬಾರಿ ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲಿಸ್ತಾ ಇರೋದು ರಾಜಸ್ಥಾನ. ಅಲ್ಲಿನ ಶಿಖರ್ನಲ್ಲಿ -8.1 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ರೆ, ಅಜ್ಮೀರ್ ಅಲ್ಲಿ -7.4, ಪಿಲಾನಿಯಲ್ಲಿ -5.9 ಡಿಗ್ರಿಯಷ್ಟು ಉಷ್ಣಾಂಶದ ಕುಸಿತ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಪಂಜಾಬ್, ಹರಿಯಾಣ ಹಾಗೂ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶಗಳು ಕೂಡ ಈ ಬಾರಿಯ ಶೀತ ಮಾರುತಕ್ಕೆ ಸಿಲುಕೊಂಡಿವೆ. ಅಲ್ಲ, ನಮ್ಮ ಬೆಂಗಳೂರಲ್ಲಿ 18 ಡಿಗ್ರಿ ಉಷ್ಣಾಂಶ ಇದ್ರೂ ಕೂಡ ನಮಗೆ ಇರೋದು ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಉತ್ತರ ಭಾರತದಲ್ಲಿ ಅದು ಮೈನಸ್ ಅನ್ನು ತಲುಪ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿನ ಜನ ಹೇಗೆ ವಾಸ ಮಾಡಬೇಕು ಅಲ್ವಾ? ಈ ಕೋಲ್ಡ್ ವೇವ್ ಬಗ್ಗೆ ಇಂಡಿಯನ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಕೆಲವು ದಿನಗಳ ಹಿಂದೆನೇ ಎಚ್ಚರಿಸಿತ್ತು. IMD ಪ್ರಕಾರ ಉತ್ತರ ಭಾರತದ ಜಮ್ಮು ಕಾಶ್ಮೀರ್, ಲದಾಖ್, ಗಿಲ್ಗಿಟ್ ಬಾಲ್ಟಿಸ್ತಾನ್, ಮುಜಾಫರಾಬಾದ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಪಂಜಾಬ್, ಹರಿಯಾಣ ಹಾಗೂ ಚಂಡೀಗಢದಲ್ಲಿ ಹೆಚ್ಚು ಸಮಸ್ಯೆ ಉಂಟಾಗುತ್ತೆ ಅಂತ IMD ಹೇಳಿತ್ತು. ಈಗಾಗಲೇ ಈ ಎಲ್ಲ ಪ್ರದೇಶಗಳಲ್ಲಿ ಕೂಡ ಚಳಿಯ ಆರ್ಭಟ ಶುರುವಾಗಿದ್ದು, ಇನ್ನು 3-4 ದಿನಗಳ ಕಾಲ ಇದೇ ಪರಿಸ್ಥಿತಿ ಇಲ್ಲಿ ಮುಂದುವರಿಯಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇದಲ್ಲದೆ ಗುಜರಾತ್ ಮತ್ತು ಮಧ್ಯ ಭಾರತದಲ್ಲಿ ಕೂಡ ಉಷ್ಣಾಂಶ ಸಾಮಾನ್ಯಕ್ಕಿಂತ 5 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಆಗಬಹುದು ಅಂತ IMD ಹೇಳ್ತಾ ಇದೆ. ಅಲ್ಲ, ಆಗ್ಲಿಂದ ಶೀತ ಮಾರುತ, ಚಳಿಗಾಳಿ, ಕೋಲ್ಡ್ ವೇವ್ ಅಂತಿದ್ದೀರಲ್ಲ, ಹಂಗಂದ್ರೆ ಏನು? ಈ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜನೇ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಕೋಲ್ಡ್ ವೇವ್ ಅಂದ್ರೆ 24 ಗಂಟೆಗಳ ಅವಧಿಯಲ್ಲಿ ವಾತಾವರಣದಲ್ಲಿನ ಉಷ್ಣಾಂಶ ಸಡನ್ ಆಗಿ ಅತಿ ಕಡಿಮೆ ಉಷ್ಣಾಂಶಕ್ಕೆ ಇಳಿಯೋದು.
ಇಲ್ಲಿ ಕೋಲ್ಡ್ ವೇವ್ ಎಷ್ಟು ಕಡಿಮೆ ಉಷ್ಣಾಂಶವನ್ನು ದಾಖಲಿಸುತ್ತೆ ಅನ್ನೋದು ಆಯಾ ಪ್ರದೇಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ -7 ಡಿಗ್ರಿವರೆಗೆ ಇಲ್ಲಿ ಉಷ್ಣಾಂಶ ಕುಸಿಯಬಹುದು ಅಂತ ಅಂದಾಜು ಮಾಡಲಾಗುತ್ತೆ. ಭಾರತದಲ್ಲಿ ಈ ಕೋಲ್ಡ್ ವೇವ್ ಆಗೋದಕ್ಕೆ ಮೆಡಿಟರೇನಿಯನ್ ಸಮುದ್ರದ ಮೇಲೆ ಸೃಷ್ಟಿಯಾಗುವ ಚಂಡಮಾರುತ ಕಾರಣ ಅಂತ ಹೇಳ್ತಾರೆ. ಇದನ್ನು ಹವಾಮಾನ ತಜ್ಞರು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಗುರುತಿಸುತ್ತಾರೆ. ಹೀಗೆ ಮೆಡಿಟರೇನಿಯನ್ ನಲ್ಲಿ ಶುರುವಾಗುವ ಈ ಶೀತಗಾಳಿ ಕ್ಯಾಸ್ಪಿಯನ್ ಸಮುದ್ರ ಹಾಗೂ ಕಪ್ಪು ಸಮುದ್ರದ ಮೇಲೆ ಹಾದು ಬರುತ್ತೆ. ಈ ಶೀತಗಾಳಿಯನ್ನ ಹಿಮಾಲಯ ಪರ್ವತದ ಶ್ರೇಣಿ ತಡೆಯೋದ್ರಿಂದ ಅಲ್ಲಿ ಜೋರು ಮಳೆ ಕೂಡ ಆಗುವ ಸಂಭವ ಇರುತ್ತೆ. ಸಾಮಾನ್ಯವಾಗಿ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ರಬಿ ಬೆಳೆಗೆ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಆದರೆ ಕೆಲವೊಮ್ಮೆ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಅಕಾಲಿಕ ಮಳೆ, ವಿಪರೀತ ಅನ್ನುವಷ್ಟು ಮಂಜಿನ ದಟ್ಟಣೆ ಉಂಟಾಗೋದ್ರಿಂದ ಅಲ್ಲಿ ಬೆಳೆ ನಾಶ, ಭೂಕುಸಿತ, ಹಿಮಪಾತ ಹಾಗೂ ಫ್ಲಾಶ್ ಫ್ಲಡ್ ನಂತ ಘಟನೆಗಳು ಕೂಡ ಸಂಭವಿಸುತ್ತವೆ. ಈ ಶೀತಗಾಳಿ ಯುರೋಪ್ನಿಂದ ಪ್ರಾರಂಭ ಆಗಿ ಬಾಂಗ್ಲಾದೇಶದವರೆಗೆ ತಲುಪುತ್ತೆ. ಅದರಲ್ಲೂ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಉತ್ತರ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋದು ಇಲ್ಲಿಯವರೆಗೆ ತಿಳಿದು ಬಂದಿರೋ ಸತ್ಯ. ಈಗಾಗಲೇ ಆಫ್ಘನಿಸ್ತಾನದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇರೋ ಈ ಕೋಲ್ಡ್ ವೇವ್ ಪಾಕಿಸ್ತಾನದ ನಂತರ ಭಾರತಕ್ಕೆ ಕೂಡ ಕಾಲಿಟ್ಟಿದೆ. ಹೀಗಾಗಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಕೆಲವೊಮ್ಮೆ ಈ ಕೋಲ್ಡ್ ವೇವ್ಗೆ ತೆರೆಕೊಳ್ಳೋದ್ರಿಂದ ಮನುಷ್ಯರ ಪ್ರಾಣಕ್ಕೆ ಕೂಡ ಹಾನಿಯಾಗಬಹುದು. ಇಲ್ಲಿ ಮನುಷ್ಯ ಅಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಈ ಕೋಲ್ಡ್ ವೇವ್ನ ಸಮಸ್ಯೆಯಿಂದ ತಮ್ಮ ಪ್ರಾಣ ಕಳೆದುಕೊಳ್ಳಬಹುದು ಅಂತ ಸಂಶೋಧಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೇಗೆ ಹೀಟ್ ವೇವ್ ಮನುಷ್ಯನನ್ನು ಕೊಲ್ಲುತ್ತೋ ಅದೇ ರೀತಿ ಈ ಕೋಲ್ಡ್ ವೇವ್ ಕೂಡ ಮನುಷ್ಯನನ್ನ ಕೊಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಅತಿಯಾದ್ರೆ ಯಾವುದೂ ಕೂಡ ವಿಷಾನೇ ತಾನೆ. ಹಾಗೆ ನೋಡಿದ್ರೆ ಉತ್ತರ ಭಾರತ 2 ಎಕ್ಸ್ಟ್ರೀಮ್ಗಳನ್ನು ಕೂಡ ನೋಡುತ್ತೆ. ಅಲ್ಲಿ ಬೇಸಿಗೆಯ ಸಮಯದಲ್ಲಿ ಹೀಟ್ ವೇವ್ ಶುರುವಾಗುತ್ತೆ. ಆ ಹೀಟ್ ವೇವ್ಗೆ ಸಾಕಷ್ಟು ಮಂದಿ ಬಲಿಯಾಗ್ತಾರೆ. ಇನ್ನು ಇತ್ತೀಚೆಗೆ ಇದಕ್ಕಿಂತಲೂ ಭಯಾನಕ ಕೋಲ್ಡ್ ವೇವ್ ಅನ್ನ ಭಾರತ ಕಂಡಿದ್ದು 2017ರ ಸಮಯದಲ್ಲಿ. ಅವತ್ತಿಗೆ ಉತ್ತರ ಭಾರತದ ಇದೇ ರಾಜ್ಯಗಳು ಶೀತ ಮಾರುತಗಳ ಹೊಡೆತಕ್ಕೆ ತತ್ತರಿಸಿದ್ವು. ಆ ಸಂದರ್ಭದಲ್ಲಿ -12.9 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಕುಸಿದಿತ್ತು. ಲಕ್ನೋದಲ್ಲಿ 0 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದಲ್ಲಿ 7 ಮಂದಿ ಹಾಗೂ ಉತ್ತರ ಪ್ರದೇಶದಲ್ಲಿ 9 ಮಂದಿ ಈ ಕೋಲ್ಡ್ ವೇವ್ನ ಕಾರಣಕ್ಕೇನೆ ಸಾವನ್ನಪ್ಪಿದ್ರು. ಅದೇ ರೀತಿ ಕಾಶ್ಮೀರದ ಬಂಡಿಪುರ ಜಿಲ್ಲೆಯಲ್ಲಿ ನಡೆದಿದ್ದ ಹಿಮಪಾತ 5 ಮಂದಿ ಭಾರತೀಯ ಯೋಧರನ್ನ ಬಲಿ ಪಡೆದಿತ್ತು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಅವತ್ತಿನ ಲೆಕ್ಕಾಚಾರವನ್ನು ನೋಡೋದಾದ್ರೆ ಭಾರತದ ರಾಜಧಾನಿ ದೆಹಲಿಯಲ್ಲಿ ಬೆಳ್ಳಂಬೆಳಗ್ಗೆ 4.4 ಡಿಗ್ರಿಯಷ್ಟು ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಇವತ್ತಿನ ಲೆಕ್ಕಾಚಾರ ನೋಡೋದಾದ್ರೆ ಭಾರತದ ರಾಜಧಾನಿ ದೆಹಲಿಯಲ್ಲಿ ಬೆಳ್ಳಂಬೆಳಗ್ಗೆ 4.4 ಡಿಗ್ರಿಯಷ್ಟು ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಆ ಮೂಲಕ ದೆಹಲಿ ಶೀತ ಮಾರುತದಿಂದ ತತ್ತರಿಸ್ತಾ ಇದೆ. ಇದೇ ಪರಿಸ್ಥಿತಿ ಇನ್ನೂ 1-2 ದಿನಗಳಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಿಗೆ ಕೂಡ ಬಂದೊದಗಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಅಲ್ಲ, ಈಗಲೇ ನಮಗೆ ನೆಲದ ಮೇಲೆ ಕಾಲಿಡೋದಕ್ಕಾಗ್ತಾ ಇಲ್ಲ. ಹಿಂಗಿರೋ ಹೊತ್ತಲ್ಲಿ ಈ ಕೋಲ್ಡ್ ವೇವ್ ಬಂದು ಅದು ಇಲ್ಲಿನ ಟೆಂಪರೇಚರ್ ಅನ್ನ 5-6 ಡಿಗ್ರಿಗೆ ಇಳಿಸಿ ಬಿಟ್ರೆ ದಕ್ಷಿಣ ಭಾರತ ಅಕ್ಷರಶಃ ನರಕ ಆಗಿಬಿಡುತ್ತೆ. ಹೆಚ್ಚು ಬಿಸಿಲನ್ನು ನೋಡುವ ಜನಕ್ಕೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪ್ರಮಾಣದ ಚಳಿ ಶುರುವಾದರೆ ಸಹಿಸೋದು ಅಸಾಧ್ಯ ಆಗುತ್ತೆ. ಉತ್ತರ ಭಾರತದವರಿಗಂತೂ ಶತಮಾನಗಳಿಂದಲೂ ಕೂಡ ಬಿಸಿ ಹಾಗೂ ಚಳಿ 2 ಅಭ್ಯಾಸ ಆಗಿ ಹೋಗಿವೆ. ಆದರೆ ದಕ್ಷಿಣ ಭಾರತದಲ್ಲಿ ಇಂಥ ಚಳಿ ತೀರಾ ಅಪರೂಪ. ಗೆಳೆಯರೆ, ಇದು ಉತ್ತರ ಭಾರತವನ್ನು ಕಾಡ್ತಾ ಇರೋ ಕೋಲ್ಡ್ ವೇವ್ನ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.